ನಮಸ್ತೆ ಫ್ರೆಂಡ್ಸ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು. ಇವತ್ತಿನ ವಿಶೇಷತೆ ಏನಂದರೆ ಊರಿಗೆ ಮುಖ್ಯವಾದ ದಿನ ಅಂದರೆ, ಯಾಕಂದರೆ ಆರ್ಮಿಯಿಂದ ಸೆಲೆಕ್ಟ್ ಆಗೋದು ಭಾಳ ರೇಯರೆಸ್ಟ್ ನಮ್ಮಲ್ಲಿ. ಇದೇ ಮೊದಲ ಬಾರಿಗೆ ನಮ್ಮ ಗೌಡನಬಾಯಿ ಗ್ರಾಮದಿಂದ ಸೆಲೆಕ್ಟ್ ಆದ ನಮ್ಮ ಅಣ್ಣನ ಮಗನಾದ ಮಣಿಕಂಠ ನಾಯಕ್ ಅಂತಂದು. ಏನೇನು ಕೇಳ್ತಾರೆ ಮಾತಾಡ್ತಾನೆ ನೋಡಿ, ಕೇಳಿ ಬೇಕು ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಹೆಸರು, ನೀವು ಊರು ಯಾವುದು ಹೇಳಿ? ನನ್ನ ಹೆಸರು ಮಣಿಕಂಠ. ಕಾಲೇಜು ಸಿಂಧನೂರಲ್ಲಿ ಕಲ್ತಿರೋದು. ಸಿಂಧನೂರಲ್ಲೇ ಓದಿರೋದು. ಹಾಂ ಹಾಂ. ಎಕ್ಸಾಮ್ ಕ್ಲಿಯರ್ ಆಯಿತು. ಟ್ರೈನಿಂಗ್ ಹೈದರಾಬಾದಲ್ಲಿ ಬಿದ್ದಿತ್ತು. ಟ್ರೈನಿಂಗ್ ಕಂಪ್ಲೀಟ್ ಆಯಿತು. ಟ್ರೈನಿಂಗ್ ಎಷ್ಟು ತಿಂಗಳಾಯಿತು? 6 ತಿಂಗಳಿತ್ತು. 6 ತಿಂಗಳ. ಓಕೆ ಓಕೆ. ಹಾಂ. ಇವಾಗ ಟ್ರೈನಿಂಗ್ ಮುಗಿದು ಮತ್ತೆ ನೆಕ್ಸ್ಟು ಡ್ಯೂಟಿ ಎಲ್ಲಿ ಜಾಯ್ನ್ ಆಗಬೇಕು? ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಬಿದ್ದಿದೆ. ವೆಸ್ಟ್ ಬೆಂಗಾಲಲ್ಲಿ. ಹಾಂ ಹಾಂ. ಏನಾದರೂ ಬಾರ್ಡರ್ ಫೇಸಿಂಗ್ ಹೋಗ್ತೀರಾ? ಏನಾದರೂ ಇನ್ನೂ ಟ್ರೈನಿಂಗ್ ಓದ್ಗಟ್ಟೆ ಗೊತ್ತಾಗುತ್ತೆ? ಟ್ರೈನಿಂಗ್ ಓದ್ಗಟ್ಟೆ ಇನ್ನೂ ಗೊತ್ತಾಗೋದು ಅಲ್ಲಿ ಹೋಗಿ ಸ್ಥಳ ಇದಾಗಿಂದ ಹೇಳಿದಾರಾ? ಹೇಳಿದ್ರು. ಹಾಂ. ಎಷ್ಟು ದಿವಸ ಗ್ಯಾಪ್ ಇರ್ತೈತಿ ಇವಾಗ ಟ್ರೈನಿಂಗ್ ಮುಗಿಸ್ಕೊಂಬಂದ್ರೆ? ನಂದು ಟ್ರೇಡ್ SSGD ಬಂದಿರೋದು. ಹಾಂ. ನಂದು ವಾರದ 2 ಸಲ ಡ್ಯೂಟಿ ಬಾರ್ಡರ್ ಇರುತ್ತೆ. ಬಾರ್ಡರ್ 2 ದಿವಸ. ಹಾಂ. ಇನ್ನು ಮುಖ್ಯ ದಿವಸದಲ್ಲಿ ಉಳಿದ ದಿವಸ ಎಲ್ಲ ಸ್ಟೋರ್ ಒಳಗೆ ಕೆಲಸ ಮಾಡೋದು. ಸ್ಟೋರ್ ಒಳಗೆ ಕೆಲಸ ಮಾಡೋದು ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರೋದು ಪಾಸ್ ಆಗಿರೋದು. ಓಕೆ ಓಕೆ. ಹಾಂ. ಮತ್ತು ನಿಮ್ಮ ಫಾದರ್ ಅವರು ಇದ್ದಾರಾ? ಬಾಣ ಒಳ್ಳೆಯ ದೇಶ ಸೇವೆಗೆ ಕಳಿಸಿದ್ದೀರಾ? ಹಾಂ. ಏನು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಊರ ಕಡೆಯಿಂದ. ಹಾಂ. ಎಲ್ಲ ಫುಲ್ಲು ಈ ಊರಿನಿಂದ ಬಂದಂಥ ಮೆರವಣಿಗೆ ಮಾಡ್ಕೊಂಬಂದು ಊರು ಎಲ್ಲ ದೇವ್ರಿಗೆ ಕಾಯಿ ಬಿಡೋದು ಎಲ್ಲ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಎಲ್ಲ ಟೋಟಲಿ ಯೂಟ್ಯೂಬ್ದಲ್ಲಿ ಬರ್ತಿದೆ. ಎಲ್ಲರೂ ವಿಡಿಯೋನ ನೋಡ್ಕೇಸಿ ನಮಗೆ ಲೈಕ್ ಕೊಡಿ. ಥ್ಯಾಂಕ್ ಯು. ಸ್ಟಾರ್ಟ್. ಆತ್ಮೀಯರೇ, ದೇಶ ಸೇವೆಯೇ ಈಶ ಸೇವೆ ಎನ್ನುವ ಗಾದೆ ಮಾತಿನಂತೆ ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿನ ಹೆಸರಾದ ಗೌಡನಬಾವಿ ಗ್ರಾಮದ ಹನುಮಂತ ಜೀನೂರ್ ಇವರ ಏಕೈಕ ಪುತ್ರ ಮಣಿಕಂಠ ಜೀನೂರ್ ಇವರು ಅಗ್ನಿವೀರ ಸೈನಿಕನಾಗಿ ಆಯ್ಕೆಯಾಗಿ ಸತತ 6 ತಿಂಗಳ ಕಾಲ ಹೈದರಾಬಾದ್ನಲ್ಲಿ 2 ತಿಂಗಳ ಕಾಲ ಟ್ರೈನಿಂಗನ್ನು ಮುಗಿಸಿಕೊಂಡು ಉಳಿದ 4 ತಿಂಗಳಲ್ಲಿ ಸಿಕಂದ್ರಾಬಾದ್ನಲ್ಲಿ ಆರ್ಮಿ ಟ್ರೈನಿಂಗ್ ಸೆಂಟರ್ನಲ್ಲಿ ಟ್ರೈನಿಂಗನ್ನು ಮುಗಿಸಿಕೊಂಡು ಸ್ವಗ್ರಾಮವಾದ ಗೌಡನಬಾವಿ ಗ್ರಾಮಕ್ಕೆ ಆಗಮಿಸಿದ್ದು, ಊರಿನ ಗುರು ಹಿರಿಯರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಅಗ್ನಿವೀರ ಸೈನಿಕನಾದಂತಹ ಶ್ರೀ ಮಣಿಕಂಠ ಜೀನೂರ್ ಇವರನ್ನು ಗೌಡನಬಾವಿ ಗ್ರಾಮದ ಗುರು ಹಿರಿಯರು ಮತ್ತು ಊರಿನ ಸಕಲ ಎಲ್ಲ ಒಂದು ವರ್ಗದ ಜನರು ಕೂಡ ಅವರನ್ನು ಸ್ವಾಗತ ಮಾಡಿಕೊಂಡು ಅವರನ್ನು ಡೊಳ್ಳು, ಭಜನ ಇನ್ನೂ ಮುಂತಾದ ವಾದ್ಯಗಳಿಂದ ಅವರನ್ನು ಗೌಡನಬಾವಿ ಗ್ರಾಮಕ್ಕೆ ಸ್ವಗ್ರಾಮಕ್ಕೆ ಆಗಮಿಸಿದಂತಹ ಮಣಿಕಂಠ ನಾಯಕನಿಗೆ ಇವತ್ತು ಗೌಡನಬಾವಿ ಗ್ರಾಮ ಹೆಮ್ಮೆ ಪಡುವಂಥ ಗ್ರಾಮ. ಯಾಕೆಂದರೆ ಗೌಡನಬಾವಿ ಗ್ರಾಮದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮ. ಈ ಗ್ರಾಮದಲ್ಲಿ ನಮ್ಮ ಒಂದು ಭಾರತ ದೇಶದ ಸೈನಿಕರಲ್ಲಿ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು ಮಣಿಕಂಠ ನಾಯಕ್ ಜೀನೂರ್ ಇವರ ಒಂದು ಸತತ ಪರಿಶ್ರಮದಿಂದ ಅವರ ಒಂದು ಎಜುಕೇಷನ್ ಮುಗಿಸಿ ನಂತರ ಅಗ್ನಿವೀರ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಸತತ 6 ತಿಂಗಳ ಕಾಲ ಒಂದು ಟ್ರೈನಿಂಗನ್ನು ಪಡೆದುಕೊಂಡು ಗೌಡನಬಾವಿ ಗ್ರಾಮಕ್ಕೆ ಬಂದಾಗ ಗೌಡನಬಾವಿ ಗ್ರಾಮದ ಸಕಲ ದೈವ ಎಲ್ಲ ಜನರು ಕೂಡ ಸಾರ್ವಜನಿಕರಾಯಿತು ಮತ್ತು ಶಾಲಾ ಮಕ್ಕಳಾಯಿತು, ಪ್ರತಿಯೊಬ್ಬರೂ ಕೂಡ ಆ ವೀರ ಯೋಧನನ್ನು ಗೌರವಿಸಿದ್ದು ಒಂದು ಅವಿಸ್ಮರಣೀಯ ಘಟನೆ. ಅಂತಹ ಘಟನೆ ನಮ್ಮ ಗೌಡನಬಾವಿ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಜನರು ನಮ್ಮ ಭಾರತ ದೇಶದ ಒಂದು ದೇಶ ಸೇವೆಯನ್ನು ಮಾಡಲು ಪಣ ತೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಡುತ್ತೇವೆ. ಮಣಿಕಂಠ ನಾಯಕ್ ಜೀನೂರ್ ಇವರು 2021/1/2005 ಜನನವಾಯಿತು. ಇವರು ಸ್ಕೂಲ್ ಓದಿರೋದು 1ನೇ ತರಗತಿಯಿಂದ 5ನೇ ತರಗತಿ ಶ್ರೀಗೇರಿ ಗ್ರಾಮದಲ್ಲಿ ಬಳ್ಳಾರಿ ಡಿಸ್ಟಿಕ್ದಲ್ಲಿ ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಆನಂತರ 6ರಿಂದ 10ನೇ ತರಗತಿ ಸಿಂಧನೂರಲ್ಲಿ ವಿಕಾಸಿ ಭಾರತಿ ಸ್ಕೂಲ್ ಅಂತಂದಿದೆ. ಅಲ್ಲಿ 10ನೇ ತರಗತಿಯಲ್ಲಿ ಪರ್ಸೆಂಟೇಜ್ ಬಂದುಬಿಟ್ಟು ಇವ್ರದ್ದು 85% ಆಗಿರ್ತದೆ. ಅಲ್ಲಿಂದ ಏಮ್ ಇಟ್ಕೊಂಡು ಕೇಸಿ ಆರ್ಮಿಯಲ್ಲಿ ಸೆಲೆಕ್ಟ್ ಆಗಿ ದೇಶ ಸೇವೆ ಮಾಡಬೇಕೆಂಬ ಹುಮ್ಮಸ್ಸಲ್ಲಿಂದ ಇವರು ಸ್ಟಾರ್ಟ್ ಆದರು. ಅಲ್ಲಿಂದ ಏನಾಯಿತು, PUC ಸಿಂಧನೂರಲ್ಲಿ PUC ಇನ್ನೂ ಕಂಪ್ಲೀಟ್ ಮಾಡಿದಾಯಿತು. ಅನಿಕೇತನ ಕಾಲೇಜಲ್ಲಿ ಸಿಂಧನೂರಲ್ಲಿ ಫಸ್ಟ್ PUC ಸೆಕೆಂಡ್ PUC 2024ರಲ್ಲಿ ಕಂಪ್ಲೀಟ್ ಆಯಿತು. ಆನಂತರ ಅದೇ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರು ಏನು ಮಾಡಿದ್ರು, ಅದೇ ಕಾಲೇಜಲ್ಲಿ ಡಿಗ್ರಿಯನ್ನು ಅಡ್ಮಿಷನ್ ಮಾಡಿದರು. ಇವಾಗ 2 ಸೆಮಿಸ್ಟ್ರಿ ಎಕ್ಸಾಮ್ ಬರೆದಿದ್ದಾರೆ.
ಆನಂತರ ಅಗ್ನಿವೀರ ಆರ್ಮಿಗೆ ಸೆಲೆಕ್ಟ್ ಆದರು. ಅಲ್ಲಿಂದ ಏನಾಯಿತು, ಅಗ್ನಿವೀರ ಆರ್ಮಿಗೆ ಸೆಲೆಕ್ಟ್ ಆಗಿ 2026ರಲ್ಲಿ ಅವರಿಗೆ ಕಾನ್ಫರ್ಮ್ ಲೆಟ್ರ್ ಬಂತು, ಜಾಯ್ನಿಂಗ್ ಬಂತು. ಒಂದೇ ದಿವಸದಲ್ಲಿತ್ತು. ಅವ್ರೇನು ಮಾಡಿದ, ಇಮಿಡಿಯೇಟಾಗಿ ಕಾಲೇಜಲ್ಲಿ ಇದು ಮಾಡ್ಕೊಂಡು ಕೇಸಿ ಕಂಟಿನ್ಯೂ ಆಗಿ ನಾನು ಆರ್ಮಿ ಜಾಯ್ನ್ ಆಗ್ತೀನಿ, ದೇಶ ಸೇವೆ ಮಾಡೋದು ನೀನು ಇಂಪಾರ್ಟೆಂಟ್ ಅಂತಂದು ಕೇಸಿ ಡೈರೆಕ್ಟಾಗಿ ಎಕ್ಸಾಮ್ ಬರಲಿಕ್ಕೆ ಪ್ಲ್ಯಾನ್ ಮಾಡಿಸಿದ್ದೀವಿ ನಾವೆಲ್ಲ. ಈ ಟೈಮ್ ಏನಾಯಿತು, ಅದೇ ಜನವರಿ 25-26ನೇ ತಾರೀಕಿಗೆ ಜಾಯ್ನ್ ಆಗಲೇಬೇಕಾಯಿತು. ಆ ಟೈಮ್ದಲ್ಲಿ ಅಲ್ಲಿಂದ ಅಪರ್ ಲೆಟ್ರ್ ತೊಗೊಂಡು ಕೇಸಿ ಡೈರೆಕ್ಟಾಗಿ ಹೈದರಾಬಾದಲ್ಲಿ ಟ್ರೈನಿಂಗ್ ಸೆಂಟ್ರಿಗೆ ಜಾಯ್ನ್ ಆಗ್ತಾರೆ. ಆ ಡೇಟ್ಲಿಂದ ಕಂಟಿನ್ಯೂ ಆಗಿ ಈಗ ಟ್ರೈನಿಂಗು 6 ತಿಂಗಳ ಕಾಲ ಇರುತ್ತದೆ. ಯಾಕೆಂದರೆ ಆರ್ಮಿ ಟ್ರೈನಿಂಗ್ ಅಂದರೆ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ದೇಶವನ್ನು ಯಾವ ಥರ ಕಾಪಾಡಬೇಕು ಏನು ಎಲ್ಲ ಗನ್ನಿಂದು ಟ್ರೈನಿಂಗ್ ಆಗುತ್ತೆ. ಆಮೇಲೆ ಟೋಟಲಿ ಪರ್ಫೆಕ್ಟಾಗಿ ಅವ್ರಿಗೆ ಫುಡ್ ಶಿಕ್ಷಣ ಆಯಿತು, ಏನಾಯಿತು, ದೇಶಕ್ಕೆ ಎಷ್ಟು ಇರಬೇಕಂತ ಹೆಮ್ಮೆತನಂದು ಅಲ್ಲಿ ಕಳಿಸ್ತಾ ಇದ್ದಾರೆ. ಅಲ್ಲಿ ಏನಂದರೆ 14ನೇ ತಾರೀಕು 7ನೇ ತಿಂಗಳ ಅಲ್ಲಿವರೆಗೆ ಒಂದು 6 ತಿಂಗಳ ಕಾಲ ಹೈದರಾಬಾದಲ್ಲಿ ಟ್ರೈನಿಂಗ್ ಆಯಿತು. ಅಲ್ಲಿಂದ ನೆಕ್ಸ್ಟು ಊರಿಗೆ ಬಂದಾಯಿತು. ಊರಲ್ಲಿ ಬಂದರೆ ಅವರಿಗೆ ಇದ್ದಂಥ ಆ ಟೈಮ್ದಲ್ಲಿ ನಮ್ಮೆಲ್ಲ ಹುಡುಗರು ಯುವಕರು ಮತ್ತು ಊರಿನ ಹಿರಿಯರು ಎಲ್ಲರೂ ಹೆಮ್ಮೆ ಪಟ್ಟಾದ ವಿಷಯ ಆಗಿತ್ತು. ಅದಕ್ಕೋಸ್ಕರ ನಾವೆಲ್ಲ ಊರಲ್ಲೇ ಮೆರವಣಿಗೆ ಮಾಡಿ ಎಲ್ಲ ದೇವರಿಗೆ ಶಾಂತತೆ ಮಾಡಿ ಏನಂದರೆ ಜೈ ಜವಾನ್ ಜೈ ಕಿಸಾನ್ ಅಂತಂದು ಏನು ಹೇಳ್ತಾರೆ, ಸೈನಿಕನು ದೇಶವನ್ನು ಕಾಯಲಿಕ್ಕೆ ನಿಂತರೆ ಇಲ್ಲಿ ನಮ್ಮ ರೈತರು ಎಲ್ಲರೂ ಅನ್ನವನ್ನು ಬೆಳೆದು ದೇಶವನ್ನು ಬದುಕಿಸ್ಲಿಕ್ಕೆ ಆಗ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಸ್ವಾರ್ಥ ಇಲ್ಲದಂತಂದು ಹೇಳ್ಬೋದು. ಇದೇ ಕಾರಣಕ್ಕಾಗಿ ದೇಶವನ್ನು ಕಂಪ್ಲೀಟಾಗಿ ಕಾಯಲಿಕ್ಕೆ ಸೈನಿಕರು ಸಿದ್ದಿದ್ದಾರೆ. ಇಲ್ಲಿ ನಮ್ಮ ರೈತರು ಎಲ್ಲರೂ ಒಟ್ಟುಗೂಡಿಸಿ ದೇಶಕ್ಕೆ ಅನ್ನ ಹಾಕಲು ಪ್ರಯತ್ನ ಮಾಡ್ತಿದ್ದೀವಿ. ಇವರು ಬಂದುಬಿಟ್ಟು ಇವಾಗ ಸದ್ಯ ಪ್ರೆಸೆಂಟಾಗಿ ವೆಸ್ಟ್ ಬೆಂಗಾಳದಲ್ಲಿ ಜಾಯ್ನಿಂಗ್ ಆಗಿದ್ದಾರೆ. 7-14-7-2026 ಜಾಯ್ನಿಂಗ್, 16ನೇ ತಾರೀಕು ಇಲ್ಲ 14ನೇ ತಾರೀಕು ಜಾಯ್ನಿಂಗ್ ಆಗಿದ್ದಾರೆ. ಅಲ್ಲಿ ಏನಂದರೆ ಹೆವಿ ಕೆಲಸ ಆಗುತ್ತೆ. ಯಾಕಂದರೆ 1-3 ದಿವಸ ಫುಡ್ ಡಿಪಾರ್ಟ್ಮೆಂಟಲ್ಲಿ, ಯಾಕಂದರೆ ಇವರು ಫುಡ್ ಡಿಪಾರ್ಟ್ಮೆಂಟ್ದಲ್ಲಿ ಒಂದು ಸ್ವಲ್ಪ ಎಕ್ಸಾಮ್ ಬರೆದು ಫುಡ್ಡು ಸ್ಟೋರೇಜ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಅಲ್ಲಿನೂ ಮಾಡುತ್ತಿರಬೇಕು. ಮತ್ತು ವೀಕ್ಲಿ ಒಂದು 3 ಟೈಮ್ 4 ಟೈಮ್ ಬಾರ್ಡ್ರೂ ನೈಟ್ಗಳೇ ಕಾಯಬೇಕು. ಏನು ಡ್ಯೂಟಿ ಕೊಡ್ತಾರೆ ಅದು ಇದು ಅಂತ ಏನಿರಲ್ಲ. ಫುಡ್ ಡಿಪಾರ್ಟ್ಮೆಂಟಲ್ಲಿ ಫುಡ್ಡನ್ನು ಮೇಂಟೈನ್ ಮಾಡೋಕ್ಕೆ ಕೊಡೋಲ್ಲ. ಟೋಟಲಿ ಎಲ್ಲ ದೇಶದ್ದು ಬಾರ್ಡ್ರಿಗೆ ಏನು ಕಾಯಬೇಕು ಅದೆಲ್ಲ ಕೆಲಸನೂ ಹಚ್ಚಿರ್ತಾರೆ. ಗನ್ನು ಕೊಟ್ಟು ಅದೆಲ್ಲ ಮೆಟೀರಿಯಲ್ ಕೊಟ್ಟು ಹಗಲಿ ರಾತ್ರಿ ಅನ್ನೋದೇ ಕಾಯಲೇಬೇಕು. ಅದು ಯಾಕೆಂದರೆ ಕಾಯೋಕ್ಕೂ ಧರ್ಮಕ್ಕೆ ನಮ್ಮ ಭೂಮಿ ತಾಯಿನ ಕಾಯಲಿಕ್ಕೆ ಹೋಗಿರೋದು ದೇಶ ಸೇವೆ. ಹಾಗಾಗಿ ಅಲ್ಲಿ ಇವಾಗ ಪ್ರೆಸೆಂಟಾಗಿ ಈ ವೆಸ್ಟ್ ಬೆಂಗಾಳದಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. ಬಟ್ಟು ಅವರು ವಾರದಲ್ಲಿ ಒಂದು ಟೈಮ್ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಅದೇನೆಂದರೆ ನಾನು ಈ ಥರ ಕಷ್ಟ ಆಗ್ತಿದೆ, ಏನಾಗ್ತಿದೆ ಎಲ್ಲ ಹೇಳ್ತಿರ್ತಾರೆ. ಬಟ್ ನಾವು ಹೇಳ್ತಿರೋದು ಒಂದೇ, ನಮ್ಮ ದೇಶವನ್ನು ಸ್ವಾರ್ಥ ಬಿಟ್ಕೊಂಡು ಕಾಯಿರಿ. ಯಾಕಂದರೆ ಈ ಭಾಗ್ಯ ನಮ್ಗೆ ಯಾರಿಗೂ ಸಿಗೋದಿಲ್ಲ. ಯಾಕಂದರೆ ಅನ್ನ ಬೆಳೆಯೋದು ರೈತರು ಎಲ್ಲರೂ ರೆಡಿ ಇದ್ದೀವಿ. ನಾವು ಬೆಳೀಲಿಕ್ಕೆ ಯಾರಾದರೂ ಬೆಳಿಬೋದು, ಬಟ್ ದೇಶ ಕಾಳಲಿಕ್ಕೆ ನಾವು ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟು ಕಟ್ಟುನಿಟ್ಟಾಗಿ ನಿಷ್ಠಾಗಿ ಮಾಡಬೇಕು. ದೇಶವಂದರೆ ನಮ್ಮ ತಾಯಿ ಸಮಾನ ಭೂಮಿ. ಹಂಗಾಗಿ ಭೂಮಿಯನ್ನು ನಮ್ಮ ದೇಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ದುಷ್ಟಗಳಿಂದ ಕಾಯ್ಕೊಂಡು ಕುಂತಿದ್ದಾರೆ ಅಂದರೆ ಅದು ದೊಡ್ಡ ಗ್ರೇಟು. ಈ ವಿಡಿಯೋ ನೋಡಿದ ಎಲ್ಲರಿಗೆ ಬ್ಲಶ್ ಮಾಡಬೇಕು. ಯಾಕಂದರೆ ನಮ್ಮ ದೇಶಕ್ಕೆ ಹೋಗೋಂಥ ಯುವಕರಿಗೆ ಪ್ರೋತ್ಸಾಹ ಆಗಲಿ ಅಂತ ಕೇಳಿದೆ. ಯುವಕರು ಎಲ್ಲಾದರೂ ಈ ಜಾಬ್ ಹುಡುಕೋಕ್ಕಿಂತ ಫಸ್ಟ್ ಆರ್ಮಿಯಲ್ಲಿ ಫಿಟ್ ಆಗಿದ್ದರೆ ಆರ್ಮಿಗೆ ಟ್ರೈ ಮಾಡೋದು ಬೆಸ್ಟ್ ಅಲ್ಲ. ಯಾಕಂದರೆ ಇದು ಅಗ್ನಿವೀರ ಅಂದರೆ ಯಂಗ್ ಎನರ್ಜಿಕ್ ಆಗಿರ್ತಕ್ಕಂಥ ಯುವಕರೇ ಮುದ್ದಬಂದಿಸಿ ಮಾಡ್ತಕ್ಕಂಥ ಕೆಲಸ. ಅಲ್ಲಿಂದ ಬಂದಲ್ಲಿ ಫ್ಯೂಚರ್ ಭಾಳ ಚೆನ್ನಾಗಿರ್ತದೆ. ಬಟ್ ಈ ದೇಶ ಸೇವೆ ಇದೆಯಲ್ಲ, ಈ ಸೇವೆ ಎಷ್ಟು ಜನ್ಮ ಹೋಗ್ತಾರೋ ನಮ್ಮ ದೇಶ ಕಾಯೋ ಸೇವೆ ಸಿಗೋದಿಲ್ಲ. ಇದರಿಂದ ನಾನು ಹೇಳೋದು ಒಂದೇ, ಎಷ್ಟೋ ಜನರು ಎಷ್ಟೋ ಆಸೆ ಇದೆ, ಹೈಟ್ ಇರೋಲ್ಲ, ಫಿಸಿಕ್ಸ್ ಇರೋಲ್ಲ, ಮತ್ತು ರನ್ನಿಂಗ್ ಇರೋಲ್ಲ, ಅದೆಲ್ಲ ಪ್ರಾಬ್ಲಮ್ ಜಗ್ಗೇ ಇದೆ. ಆದ್ರೂ ಸಿಕ್ಕಿದ್ದವ್ರಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಯಾಕಂದರೆ ಆ ಭಾಗ್ಯ ಎಲ್ರಿಗೂ ಸಿಗೋಲ್ಲ. ನಾವೆಲ್ಲ ಮಾಡ್ಬೇಕಂತಿದ್ದೀವಿ, ನಮ್ಮ ಹೈಟ್ ಇರೋಲ್ಲ. ನಮ್ಮ ಭಾಳಷ್ಟು ಜನ ನೋಡಿದ್ದೀವಿ, ಎಷ್ಟೆಲ್ಲ ಫ್ರೆಂಡ್ಸ್ ನನಗೆ ಟ್ರೈ ಮಾಡ್ತಿದ್ದರು, ನೋಡ್ತೀನಿ ನನ್ನ ವಯಸ್ಸಲ್ಲಿದ್ದಾಗ. ಆದರೆ ಆ ಭಾಗ್ಯ ಸಿಕ್ಕರೂ ಕೂಡ ಯುಟಿಲೈಸ್ ಮಾಡ್ಕೊಲಾರ್ದವ್ರು ಭಾಳ ಅವಿದ್ಯಾವಂತರಾದಂಗಾಗಿದ್ದಾರೆ. ಬಟ್ ಈ ಟೈಮ್ದಲ್ಲಿ ದೇಶ ಮಾಡ್ತೀನಿ, ಭಾಳ ಸೇಫ್ಟಿ ಇದೆ, ಎಲ್ಲನೂ ಗೈಡ್ಲೈನ್ ಪ್ರಕಾರ ಇರ್ತೈತೆ. ಎಲ್ಲ ಗೌರ್ಮೆಂಟು ಸ್ಟೇಯಿಂಗ್ ಯಾವ ಥರ ಸ್ಟೇ ಇರ್ತೈತೆ ಅದ್ರ ಥರ ಗೌರ್ಮೆಂಟು ಸ್ಟಿಕ್ ಆಗಿರ್ತೈತೆ. ಈ ದಿನದಲ್ಲಿ ಯುದ್ಧ ಮಾಡೋದು ಭಾಳ ರಿಯರ್. ಯಾಕಂದರೆ ಈಗ ಟೆಕ್ನಿಕಲಿ ಹೊಡಿತಿದ್ದಾರೆ. ಯಾಕಂದರೆ ಅವಾಗಾದರೆ ನಾವು ಡೈರೆಕ್ಟಾಗಿ ಬಂದೂಕು ಹಿಡ್ಕೊಂಡು ಚಾಕು ಹಿಡ್ಕೊಂಡು ಹೋಗಿ ಯುದ್ಧ ಮಾಡ್ತಿದ್ರು. ಇವಾಗ ಆ ಸಿಚುವೇಶನ್ ಇಲ್ಲ. ಯಾಕಂದರೆ ಈಗಿನ ದಿವಸದಲ್ಲಿ ಹೆಂಗೈತೆ ಅಂದರೆ, ನಾವಿರೋದು ಒಂದು 100 ಕಿಲೋಮೀಟ್ರ್ ದೂರಲ್ಲಿಂದ ನಾವು ಡ್ರೋನ್ ಮೂಲಕ ಆಮೇಲೆ ಶೂಟ್ ಮಾಡ್ಕೇಸಿ ಅವ್ರನ್ನ ಸರಿಸಿ ಓಡಿಸ್ಬೋದು. ಇವತ್ತು ದಿವಸದಲ್ಲಿ ಎಷ್ಟು ಸ್ಮಾರ್ಟ್ ಆಗಿದೆ ಅಂದರೆ, ಸೈನಿಕರು ಬೇಕು. ಏನಕ್ಕೆ ಅಂದರೆ ಕಳ್ಳ ನನ್ನ ಮಕ್ಕಳು ಒಳಗಡೆ ಬರಲಾರ್ದಂಗೆ ಕಾಯ್ತಕ್ಕಂಥ ಟೆರರಿಸ್ಟ್ಗಳನ್ನು ಮತ್ತು ಕಳ್ಳದಾರದಿಂದ ಬರ್ತಕ್ಕಂಥ ಇದನ್ನು ಪ್ರತಿ ಟೈಮ್ದಲ್ಲಿ ಕಾಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಸೈನಿಕರು ಬೇಕು. ಇಲ್ಲಾಂದರೆ ನಾವೇನಾದರೂ ಬರೀ
ಎಲೆಕ್ಟ್ರಿಕಲ್ಲಿ ಆಮೇಲೆ ಸ್ಮಾರ್ಟಾಗಿ ಏನು ಮಾಡೋಕ್ಕಂದ್ರೆ ದೂರಲ್ಲಿಂದ ಬರ್ತಕ್ಕಂಥ ಇದು ವೈರಿಗಳನ್ನ ಹೊಡಿಬೋದು. ಬಟ್ ಕಳ್ಳನ ದಾರಿನೇ ಬಳದಿರ್ತದೆ. ಅದಕ್ಕಾಗಿ ದೇಶವನ್ನು ಭಾಳ ಸೋ ಇಚ್ಛೆಯಿಂದ ಕಾಯ್ತಿದ್ದಾರೆ. ಈ ಭಾಗ್ಯನೂ ಎಲ್ಲರಿಗೂ ಸಿಗಲಿ. ಯಾವ್ಯಾವ ಯುವಕರು ಇದು ಮಾಡ್ತಿದ್ರ ನಮ್ಮ ಗೌಡನಬಾಯಿ ಗ್ರಾಮದಲ್ಲಿ ಹೇಳ್ಬೇಕಾದ್ರೆ ಪ್ರತಿಯೊಂದು ಹುಡುಗರು ಈಗೆಲ್ಲ ಇವತ್ತು ಹುಮ್ಮಸ್ಸಲ್ಲಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ದಾರೆ. ಈ ವಯಸ್ಸಲ್ಲಿ ನೀವೇನು ಮಾಡ್ಬೇಕಂತ ಅಚೀವ್ಮೆಂಟ್ ಇದೆ ಕಟ್ಟುನಿಟ್ಟವಾಗಿ ಮಾಡಿ. ಫಸ್ಟ್ ಏನಂದರೆ ನೀವು ಮೆಲ್ತಲ್ಲಿ ಫಿಟ್ ಆಗಿರಬೇಕು. ನೀವು ಓಡ್ತಕ್ಕಂಥ ರನ್ನಿಂಗ್ ಆಯಿತು, ಫಿಸಿಕ್ಸ್ ಆಯಿತು, ಎಲ್ಲನೂ ಡೈಲಿ ನೀವು ವರ್ಕೌಟ್ ಮಾಡಿ ಕೇಸಿ ಫೈನಲ್ ಆಗಿರಬೇಕು. ನೋಡಿ ಈ ಖುಷಿ ನೋಡಿ, ಒಬ್ಬ 18-20 ವರ್ಷ ತಕ್ಕಂಥ ಹುಡುಗ ಈ ದೇಶಕ್ಕೆ ಹೋಗಿದ್ದಾನೆ. ನಮ್ಮ ಗೌಡನಬಾಯಿ ಗ್ರಾಮಕ್ಕೆ ಒಂದು ಪಟ್ಟ ಇದ್ದಂಗೆ. ಯಾಕಂದರೆ ನೋಡಿ ಎಷ್ಟು ನಮ್ಮವರು ಎಲ್ಲರೂ ಬಂದು ಸನ್ಮಾನ ಮಾಡ್ತಿರೋದು, ಆಮೇಲೆ ಊರಿನ ಗಣ್ಯರು ಬಂದು ಬ್ಲೆಸ್ ಮಾಡ್ತಿರೋದು, ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಎಲ್ಲ ಬ್ಲೆಸ್ ಮಾಡಿದಾಯಿತು. ಈ ಭಾಗ್ಯ ಯಾವ ಜನ್ಮದಲ್ಲೇ ಪುಣ್ಯ ಮಾಡಿದ ಗೊತ್ತಿಲ್ಲ. ಈ ನೋಡಿ ತಂದೆ ತಾಯಿ, ಆ ತಾಯಿ ಇಲ್ಲಿ ಕಣ್ಣಲ್ಲಿ ನೋಡಿದರೆ ಆ ಕಣ್ಣಲ್ಲಿ ನೀರು ಬರ್ತಿದ್ದಾರೆ, ಆನಂದ ಬಾಷ್ಪ. ಯಾಕಂದರೆ ಇರೋದು ಒಬ್ಬನೇ ಮಗ, ದೇಶ ಕಾಯಕ್ಕೆ ಹೋಗಿದ್ದಾನೆ. ಆ ಥರ ಎದೆಹಾಲು ಕುಡಿದು ಹೋಗೋಂಥ ಮಗನೇ ಮಾತ್ರ ದೇಶ ಕಾಯಕ್ಕಾಗಿದೆ. ಈ ಭಾಗ್ಯ ಹೆಮ್ಮಗೆ ಸಿಕ್ಕಿದೆ. ಆ ಖುಷಿ ನನ್ನಿಂದ ಎಕ್ಸ್ಪ್ಲೇಟಕ್ಕಾಗಲ್ಲ. ಆ ಥರ ತಾಯಿ ಕಣ್ಣೀರ ಬರ್ತಿದೆ, ಖುಷಿಯ ಬಾಷ್ಪ ಅಂತಿದ್ದಾರೆ. ಆ ಥರ ಜೀವನದಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ತಾಯಂದರಿಗಿಂತ ಮಕ್ಕಳು ಸಿಗಬೇಕೆಂದು ಆಸೆ ಇರ್ತದೆ. ಈ ಬ್ಲೆಸ್ಸಿಂಗ್ ಎಲ್ಲರಿಗೂ ಸಿಗಲಿ. ಎಲ್ಲ ನೋಡಿ ಸ್ಕೂಲ್ ಮಕ್ಕಳಾಯಿತು, ಎಲ್ಲರಾಯಿತು, ಊರಲ್ಲಿ ಗಂಡು ಹೆಣ್ಣು ಅನ್ನೋದೇ ಎಲ್ಲರೂ ಸನ್ಮಾನ ಮಾಡಿ ಆರಾಮ ಮಾಡಿ ಬ್ಲೆಸ್ ಮಾಡಿ. ಈ ಭಾಗ್ಯ ನಮಗೆ ಸಿಗಬೇಕಾದ್ರೆ ಪುಣ್ಯ ಮಾಡಿದ್ದು ನೋಡಿ ತಾಯಿಗೆ ಒಂದು ಸನ್ಮಾನ ಮಾಡಿ ಲಾಸ್ಟ್ ಮಾಡ್ತಿದ್ದಾನೆ. ಎಲ್ಲರೂ ನೋಡಿದ್ದಾರೆ.